ಹೊರಗಡೆಯಿಂದ ನಾವು ಯಾವ ಸೆಲೆಬ್ರಿಟಿಗಳನ್ನ ಯಾವಾಗ ನೋಡ್ತೀವಿ ಆ ಸೆಲೆಬ್ರಿಟಿಗಳು ಅನ್ಸೋದು ಇವ್ರಿಗೇನ್ ಕಡಿಮೆ, ಇವ್ರ ಕೈಗೆ ಒಂಚೂರು ಮಸೀನೂ ಆಗಲ್ಲ, ಆ ತರ ಇರ್ತಾರೆ ಇವರು. ಮತ್ತು ನಮ್ ಲೈಫ್ ಸ್ಟೈಲ್ ಬೇರೆ, ಅವ್ರ ಲೈಫ್ ಸ್ಟೈಲ್, ಬಿಕಾಸ್ ಅವ್ರು ಎಲೀಟ್ ಮೇಲೆ ಇರ್ತಾರೆ ಅಂತ ಯಾವಾಗ್ಲೂ. ಬಟ್ ಈಗ ನೀವು ಹೇಳದ್ಮೇಲೆ ಎಲ್ರು ಈ ತರ ಯೋಚನೆ ಮಾಡ್ಬೇಕಪ್ಪ ನಿಜವಾಗ್ಲೂ ಅನಿಸ್ತು ನಮ್ಗೆ. ಹೌದು, ಖಂಡಿತ. ಯು ಆಲ್ ಶುಡ್ ಥಿಂಕ್ ನಾವು ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ, ಹೌದು. ಐ ಮೀನ್ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ವೆರಿ ಸಟಲ್ ಆಗಿ ಒಂದು ಮೆಸೇಜ್ ಹೋದ್ರೂ ಸಾಕು. ನೀವು ಅದ್ರ ಬಗ್ಗೆ ಭಾಷಣ ಮಾಡಬೇಕು ಅನ್ನೋದು ಏನು ಬೇಕಾಗಿಲ್ಲ. ಯಾರಾದ್ರೂ ಒಬ್ರು ನೋಡಿರೋರು, ಓ ರಾಧಿಕಾ ಇದನ್ನ ಹಾಕೊಂಡಿದ್ಲ, ಓ ಅದ್ರಲ್ಲೂ ಅದೇ ಹಾಕೊಂಡಿದ್ದಾಳೆ ಅನ್ನೋ ಒಂದು ಮೆಸೇಜ್ ಹೋದ್ರೆ ಸಾಕು. ಪರವಾಗಿಲ್ಲ, ಅವರೇ ಹಾಕೊಂಡ್ಮೇಲೆ, ಯಾಕಂದ್ರೆ ನಮ್ಮನ್ನ ಎಲೀಟ್ ಕ್ಲಾಸ್ಗೆ ಹಾಕ್ಬಿಟ್ಟಿದಾರಲ್ಲ, ಲೈಕ್ ಯು ಸೆಡ್. ಸೊ ಇಫ್ ದೇ ಕ್ಯಾನ್ ಫಾಲೋ ದಟ್ ಇಟ್ಸ್ ಗುಡ್. ಬಟ್ ಇದು ನೀಡ್ ಆಫ್ ದಿ ಅವರ್ ಅಂತ ನನ್ಗನ್ಸುತ್ತೆ. ನಾವು ಪರಿಸರದ ಬಗ್ಗೆ, ನಾವು ಆ ಮಾಲಿನ್ಯದ ಬಗ್ಗೆ ಎಲ್ಲ ನಾವು ಗಮನ ವಹಿಸ್ಲೇಬೇಕು. ರಾಧಿಕಾ ನಾರಾಯಣ್, ಬಹುಶಃ ನೀವು ಅನ್ಕೊಂಡಿರ್ಲಿಕ್ಕಿಲ್ಲ ಅವ್ರು ಈ ಥರದ್ದೆಲ್ಲ ಆಲೋಚನೆಯಲ್ಲಿ ಇದ್ದಾರೆ ಅಂತ. ನನ್ಗೆ ಯಾಕೆ ಈ ಹೆಣ್ಮಗಳ ಮೇಲೆ ಖುಷಿ ಆಗುತ್ತೆ ಯಾವಾಗ್ಲೂ ಅಂದ್ರೆ, ಯುನೋ ವಾಟ್, ಹೊರಗಡೆಯಿಂದ ನಮ್ಮ ಜನ ನೋಡ್ತಾರೆ, ನಮ್ಮ ಆಕ್ಟಿವಿಟೀಸ್ನ ಗಮನಿಸ್ತಾರೆ ಅನ್ನೋದ್ರ ಜೊತೆಗೆ ಒಳಗಡೆ ನಾವು ಹೇಗಿದ್ದೀವಿ ಮತ್ತೆ ಏನ್ ಪೋರ್ಟ್ರೇ ಮಾಡ್ತಿದೀವಿ. ಆಕ್ಟಿಂಗ್ ನಿಜ ಮೇಕಪ್, ಆದ್ರೆ ರಿಯಲಿಸ್ಟಿಕ್ ಆಗಿ ಒಂದು ಬದುಕಬೇಕಲ್ಲ, ಅದನ್ನ ತುಂಬಾ ಸಾರ್ಥಕತೆಯಲ್ಲಿ ಬದುಕಬೇಕಲ್ಲ. ನಿಮ್ದೊಂದು ಕಾನ್ಶಿಯಸ್ ಕಾಲ್ ಇದೆ, ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ನೀವು ಒಂದು ನಿರ್ಧಾರ ಮಾಡ್ತೀರಿ, ನಾನು ಸೆಲೆಬ್ರಿಟಿ ಆಗಿರ್ಬೋದು ಬಟ್ ನಾನು ಹೀಗ್ ಬದುಕಬೇಕು ಅಂತ. ಕಷ್ಟನಾ ಈಸಿನಾ? ನನ್ನ ತಲೆಯಲ್ಲಿ ನಾನು ಸೆಲೆಬ್ರಿಟಿ ಅಂತ ನನ್ಗೆ ಅನ್ಸೇ ಇಲ್ಲ ಹರೀಶ್ ಅವರೇ. ಅದಕ್ಕೆ ನಾನು ಮೋಸ್ಟ್ಲಿ ಅದು ಕಷ್ಟ ಸುಲಭದ ಬಗ್ಗೆ ನಾನು ಯೋಚನೆ ಮಾಡಕ್ ಹೋಗಿಲ್ಲ. ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾನು ತಗೋತೀನಿ, ಮೆಟ್ರೋದಲ್ಲೂ ಹೋಗಿದ್ದೀನಿ, ಟ್ರೈನಲ್ಲಿ ಹೋಗ್ತೀನಿ ನಾನು. ಸೊ ನನ್ನ ತಲೆಯಲ್ಲಿ ನನ್ಗದು ಬಂದಿಲ್ಲ, ಏನೋ ನಾನು ಸೆಲೆಬ್ರಿಟಿ, ನಾನು ಇದು ಮಾಡ್ಬೋದಾ ಅಂತ. ನಾನು ಆಫ್ ಆಲ್ ದ ಮೆನಿ ಥಿಂಗ್ಸ್ ಐ ಆಮ್ ಆಲ್ಸೋ ಅನ್ ಆಕ್ಟರ್ ಅಂತ ನಾನು ನನ್ನ ಬಗ್ಗೆ ಭಾವಿಸಿದ್ದೀನಿ. ಸೊ ಹಾಗಾಗಿ ಮೋಸ್ಟ್ಲಿ ನನಗೆ ಯಾವಾಗ ಫಿಲ್ಮ್ಸ್ ಇರಲ್ವೋ, ಅಫ್ಕೋರ್ಸ್ ನನ್ನ ಪ್ಯಾಷನ್ ಇಸ್ ಆ್ಯಕ್ಟಿಂಗ್. ನಾನು ಬೇರೆನೂ ಎಲ್ಲ ಓದ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ, ನನ್ನನ್ನೇ ಡಾನ್ಸ್ ಮಾಡ್ತಾ ಇರ್ತಾನೆ. ಈಗ ಆ್ಯಕ್ಚುಲಿ ಈಗ ನೆಕ್ಸ್ಟ್ ಇಯರ್ಗೆ ನಾನು ಇನ್ನೂ ಜಾಸ್ತಿ ಫಿಸಿಕಲಿ ಚಾಲೆಂಜ್ ಮಾಡ್ಕೋಬೇಕು ನನ್ನನ್ನೇ ನಾನು ಅಂತ ಒಂದು ಸ್ವಲ್ಪ ಗೋಲ್ಸ್ ಎಲ್ಲ ಸೆಟ್ ಮಾಡ್ಕೊಂಡು. ಕಥಕ್ ಡ್ಯಾನ್ಸರ್ ರಾಧಿಕಾ ನಾರಾಯಣ್. ಥ್ಯಾಂಕ್ ಯು. ಸೊ ಈ ಥರ ಬೇರೆ ಒಂದು ವಿಚಾರಗಳಲ್ಲೂ ನಾನು ನನ್ನನ್ನೇ ತೊಡಸ್ಕೋಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ಎಲ್ಲೂ ಅದು ಕಷ್ಟ ಸುಲಭ ನಮಗೆ ಅನ್ಸಿದ್ರೇ ಕಷ್ಟ ಅಲ್ವಾ ಎಲ್ಲ. ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್ ಅಟ್ ದ ಎಂಡ್ ಆಫ್ ದ ಡೇ. ನೀವೇನು ಒಂದು ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ, ಇಲ್ಲ ಅಂದರೆ ಇಲ್ಲ. ಸೊ ಹಾಗಾಗಿ ನಡೆಯುತ್ತೆ ನನಗೆ. ಸಿಂಪಲ್ ಆಗೇ ಇದ್ದೀನಿ. ಐ ಲೈಕ್ ಸಿಂಪಲ್ ಲಿವಿಂಗ್. ಹೈ ಥಿಂಕಿಂಗ್ ಅದು ಇಂಪಾರ್ಟೆಂಟ್ ನೋಡಿ, ಅದಿರಬೇಕು. ಲೆಟ್ಸ್ ಸೆಲೆಬ್ರೇಟ್ 2025 ರಾಧಿಕಾ ನಾರಾಯಣ್ ಅವ್ರಿಗೆ ದಶಮಾನೋತ್ಸವ ಇಂಡಸ್ಟ್ರಿನಲ್ಲಿ. ಕರೆಕ್ಟ್, ಹೌದು. ಎಸ್, ನಾವು ನ್ಯೂಸ್ನಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತು. ನಾನು 10 ವರ್ಷದ ಹಿಂದೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದೆ. ಇನ್ನು ಸಿನಿಮಾ ರಿಲೀಸ್ ಆಗಿಲ್ಲ, ರಂಗಿ ತರಂಗ ಜಗತ್ತಿಗೆ ಗೊತ್ತೇ ಇಲ್ಲ. ಮೀಟ್ ಮಾಡಿದಾಗ ಐ ಸ್ಟಿಲ್ ರಿಮೆಂಬರ್, ನಾನೊಂದು ಬೇರೆ ಚಾನಲ್ ಕೆಲಸ ಮಾಡ್ತಿದ್ದೆ. ನನ್ನ ಚಾನಲ್ನ ಚೇಂಬರ್ನಲ್ಲಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೊಂದು ಗಿಫ್ಟ್ ಕೊಟ್ಟೆ. ಲೆಟ್ ಮೀ ರೀಕ್ರಿಯೇಟ್ ದಟ್. ಥ್ಯಾಂಕ್ ಯು. ಎಸ್, ಒಳ್ಳೇದಾಗ್ಲಿ ನಿಮ್ ಸಿನಿಮಾಗೆ. ಹೇಳಕ್ ಬರಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ನೀವೇನ್ ದೊಡ್ಡ ಸ್ಟಾರ್ ಆಗ್ಬಿಡ್ತೀರಿ ಎಲ್ರು. ರಾಧಿಕಾ ಅವ್ರಷ್ಟೇ ಇರ್ಲಿಲ್ಲ, ಅಫ್ಕೋರ್ಸ್ ಅನೂಪ್, ಅವ್ರ ತಂಡ, ನಿರೂಪ್, ಹೋಲ್ ಟೀಮ್ ಆಫ್ ರಂಗಿ ತರಂಗ ಕೂತಿದ್ರು ನನ್ನ ಚೇಂಬರ್ ನಲ್ಲಿ. ಎಲ್ಲರಿಗೂ ಒಂದು ಕ್ಯಾಡ್ಬರೀಸ್ ಚಾಕ್ಲೇಟ್ ಕೊಟ್ಟಿದ್ದಾರೆ. ಹೌದು, ಕರೆಕ್ಟ್. ಸೊ ಈಗ ಅದನ್ನ ಮತ್ತೆ 10 ವರ್ಷ ಆದ್ಮೇಲೆ ವೆರಿ ಎಮೋಷನಲ್ ಮೂಮೆಂಟ್ ಹರೀಶ್ ಅವರೇ. ಇದು ಎಲ್ಲ ಆಕ್ಟರ್ಗೂ ಸಿಗಲ್ಲ ಅಂತ ನನ್ಗನ್ಸುತ್ತೆ. 10 ವರ್ಷ ಕ್ವಾಂಟಿಟಿ ಇಲ್ಲದೆ ಇರ್ಬೋದು, ಬಟ್ ನಾನು ಮಾಡಿರೋ ಫಿಲ್ಮ್ಸ್ ಎಲ್ಲ ನನಗೆಲ್ಲೋ ಒಂದು ಕಡೆ ಒಂದು ತೃಪ್ತಿ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲೋ ಒಂದು ಕಡೆ, ಹೋ ಮೇಡಮ್ ನೀವು ಇದು ಮಾಡಿದ್ರಲ್ಲ ನಮ್ಗೆ ಇಷ್ಟ ಆಯಿತು, ಅದು ಮಾಡಿದ್ರಲ್ಲ ಇಷ್ಟ ಆಯಿತು. ಕೆಲವರು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನಂಗೆ ಸಿಕ್ಕಿದ್ದು ಅಂದರೆ, ಈಗ ರೀಸೆಂಟಾಗಿ ಒಂದು ಸೆಟ್ಟಲ್ಲೇ ಒಬ್ಬರು ಆ್ಯಕ್ಟ್ರೇ ನನಗೆ ಹೇಳಿದ್ದು, ಮೇಡಮ್ ನೀವು ಚಾಯ್ಸ್ ಆಫ್ ನಿಮ್ಮ ಸಿನಿಮಾ ಇದೆಯಲ್ಲ, ಯಾವುದೋ ಒಂದು ಸಿನಿಮಾ ನೀವು ಮಾಡಿದ್ದೀರಾ ಅಂದರೆ ಇಟ್ ಮೀನ್ಸ್ ಇಟ್ ಹ್ಯಾಸ್ ಸಮಥಿಂಗ್. ಸೊ ಯು ಹ್ಯಾವ್ ದಟ್ ರೆಪ್ಯುಟೇಷನ್ ಅಂತ. ಯಾಕಂದರೆ ನಾವು ವಿ ಡೋಂಟ್ ಟಾಕ್ ಟು ಎವ್ರಿಬಡಿ ಅಲ್ಲ. ಸೊ ನನಗೆ ಅದಕ್ಕೆ ಹೇಳಿದಾಗ ಒಂಥರ 10th ಇಯರ್ ಗಿಫ್ಟ್ ಕೊಟ್ಟಂಗೆ ನನಗನ್ನಿಸ್ತು. ಎಲ್ಲೋ ಒಂದು ಕಡೆ ಮೈ ಚಾಯ್ಸ್ ಆಫ್ ಫಿಲ್ಮ್ಸ್ ಏನೋ ಒಂದು
ಸ್ಟೇಟ್ಮೆಂಟ್ ಮಾಡಿದೆ ಅಂತ ಒಂದು ತೃಪ್ತಿ ಇರುತ್ತಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಕ್ತು ಅದು ಕೇಳಿದಾಗ. ಯಾವುದೋ ಒಂದು ಪಾತ್ರ ನಿಮ್ಮನ್ನು ಒಪ್ಸೋದು ಕಷ್ಟನಾ? ಎಷ್ಟೊಂದ್ಸಲಿ ನನ್ಗೆನೆ ನಾನು ಹೇಳ್ಕೊಂಡಿದ್ದೀನಿ, ಇದು ಮಾಡ್ಬಿಡೋಣ ಹೆಂಗೆ ಇರ್ಲಿ, ಮೀಟಿಂಗ್ ಆದ್ಮೇಲೆ ಐ ವಿಲ್ ಸೇ ಎಸ್ ಅಂಡ್ ಕಮ್ ಅಂತ. ಆಗಿಲ್ಲ. ಏನೋ ಒಂದು ಕತೆ ಇಷ್ಟ ಆಗಿರಲ್ಲ, ಇಲ್ಲ ನನ್ನ ಪಾತ್ರ ಏನೋ ಒಂದು ಕನೆಕ್ಟ್ ಆಗಿರಲ್ಲ ನನಗೆ. ಆವಾಗ ನಾನು ಇಲ್ಲ ಬೇಡ, ನನ್ನನ್ನೇ ನಾನು ಆ ಒಂದು ಕಥೆಯಲ್ಲಿ ಅಥವಾ ಆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳಕ್ಕೆ ನನಗೆ ಇಮ್ಯಾಜಿನ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಬಂದ್ಬಿಡ್ತೀನಿ ನಾನು. ಅಂದ್ರೆ ನಿಮ್ ಪರ್ಸನಾಲಿಟಿಗೆ ಆ ಸ್ಟೋರಿ, ಆ ಪಾತ್ರ ಸೂಟ್ ಆಗ್ಬೇಕು ಅಥವಾ ಆ ಪಾತ್ರಕ್ಕೆ ಇನ್ನು ವೇಟೇಜ್ ಬೇಕು? ಏನು ನಾನು ಒಂದು ಸ್ಟೋರಿ ಕೇಳಿದಾಗ ನಾನು ಒಂದು ಸ್ಕ್ರಿಪ್ಟು, ನನ್ನ ಪಾತ್ರ, ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಈ 3 ಅಂಶಗಳನ್ನ ನಾನು ನೋಡ್ತೀನಿ. ಸೊ ಸಾಕಷ್ಟು ಫಸ್ಟ್ ಟೈಮ್ ಡೈರೆಕ್ಟರ್ಸ್ ಹತ್ರನು ನಾನು ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಏನೋ ಒಂದು ಕನೆಕ್ಟ್ ಆಗ್ಬೇಕು. ಇದು ಮಾಡಿಲ್ಲ ನಾನು, ಇದನ್ನ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಆವಾಗ ಎಸ್ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಈ ಕತೆ ಚೆನ್ನಾಗಿದೆ, ಈ ಕತೆ ಜನರಿಗೆ ರೀಚ್ ಆಗ್ಬೇಕು ಅಂತ ಏನಾದ್ರೂ ಒಂದಿದ್ರೆ ನಾನು ಅದಕ್ಕೆ ಎಸ್ ಅಂತ ಹೇಳಿದ್ದೀನಿ. ಈ ಡೈರೆಕ್ಟರ್ ಹತ್ರ ವರ್ಕ್ ಮಾಡ್ಬೇಕು, ಆವಾಗ ಎಸ್ ಅಂತ ಹೇಳಿದ್ದೀನಿ. ಸೊ ಈ ಒಂದು 3 ಅಂಶದಲ್ಲಿ ಯಾವ್ದಾದ್ರು ಒಂದ್ ಸಹಿ ಅಂತ ಆದ್ರೂ ನಾನು ಸಿಗ್ನೇಚರ್ ಹಾಕ್ಬಿಡ್ತೀನಿ. ಬಟ್ ಯಾವಾಗ್ಲೂ ಟ್ರ್ಯಾಕ್ ಅಲ್ಲಿ ಇರ್ತಾರೆ ರಾಧಿಕಾ ನಾರಾಯಣ್. ಗೆಲ್ಲೋದು ಆಮೇಲೆ, ಬಿಕಾಸ್ ಅವ್ರು ಸ್ಟಾರ್ಟಿಂಗ್ ಆಕ್ಟ್ ಮಾಡೋ 1, 2, 3, ಆಮೇಲೆ ಅದು ರಂಗಿತರಂಗ ಅಥವಾ ಯೂ ಟರ್ನ್ ಅಥವಾ ಮುಂದಿನ ನಿಲ್ದಾಣ. ಐ ಸ್ಟಿಲ್ ರಿಮೆಂಬರ್, ಅದು ಐಫಾ ಆಗಿರ್ಲಿ ಸೈಮಾ ಆಗಿರ್ಲಿ, ನಾಮಿನೇಟೆಡ್ ಅಂದಾಗ ರಾಧಿಕಾ ನಾರಾಯಣ್ ಅವರ ಹೆಸರು. ಅವಾರ್ಡ್ ಬಂತು ಬಿಡ್ತು ಬೇರೆ ವಿಚಾರ, ಬಟ್ ರಾಧಿಕಾ ನಾರಾಯಣ್ ಅವರ ಹೆಸರು, ಅದು ಡೆಬ್ಯೂ ಆಕ್ಟ್ರೆಸ್ ಸಾಲಲ್ಲಿರ್ಲಿ ಅಥವಾ ಸಪೋರ್ಟಿಂಗ್ ಫೀಮೇಲ್ ಲೀಡ್ ಆಗಿರ್ಲಿ, ಕರೆಕ್ಟ್ ಅಲ್ವಾ? ಈ ತರದ್ ಯಾವುದೇ ಇದ್ರೂ ಕೂಡ ರಾಧಿಕಾ ನಾರಾಯಣ್ ಅವರ ಒಂದು ಫೋಟೋ ನಾಮಿನೇಷನ್ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಒಂದ್ಸರಿ ಗೌರವ ಸಿಕ್ತು, ಇಲ್ಲ ಅಂತಲ್ಲ. ಬೆಸ್ಟ್ ಸಪೋರ್ಟಿಂಗ್ ರೋಲ್ ಅಲ್ಲಿ ನಿಮ್ಗೆ ಯೂ ಟರ್ನ್ ಅಲ್ಲಿ ಅವಾರ್ಡ್ ಮಾಡಿದ್ರು. ಆದ್ರೆ ಬೇರೆ ಬೇರೆ ಸಿನಿಮಾಗೂ ಯಾಕೆ ಅವ್ರು ಚೂಸಿ ಅಂದ್ರೆ ಆ ಪಾತ್ರಕ್ಕೆ ಜೀವ ಇರಬೇಕು, ಆ ಪಾತ್ರಕ್ಕೆ ಸೂಟ್ ಆಗ್ಬೇಕು. ಹೌದು, ಏನೋ ಒಂದ್ ಕಡೆ ಅದು ನನ್ಗೆ ಇಷ್ಟ ಆದ್ರೆ ಜನಕ್ಕೂ ಇಷ್ಟ ಆಗುತ್ತೆ ಅನ್ನೋ ಒಂದು ಭಾವನೆ. ಬಟ್ ಯಾರಾದ್ರೂ ರಿವ್ಯೂ ಮಾಡ್ತಾರ ಅದನ್ನ ನಿಮ್ ಮನೇಲಿ? ಇಲ್ಲ, ಮತ್ತೆ ಕೆಲವು ಸಲ ನಮ್ಮ ಅಮ್ಮನೂ ಹೇಳಿದಾರೆ ಮಾಡ್ಬಿಡೆ ಬಟ್ ನನಗೇನೆ ಅಯ್ಯೋ ಆಗಲ್ಲ ಅಂತ. ಸಾಕಷ್ಟು ಈಗ ರಂಗಿತರಂಗ ಆದ್ಮೇಲೆ ಸಾಕಷ್ಟು ಪ್ರೆಗ್ನೆಂಟ್ ರೋಲ್ಸ್ ಬರಕ್ ಶುರು ಆಯ್ತು. ಚೆನ್ನಾಗಿದೆ ಪಾತ್ರ, ಹೆಣ್ಮಗಳಾದ್ಮೇಲೆ ಪ್ರೆಗ್ನೆಂಟ್ ವುಮೆನ್ ಡಿಮ್ಯಾಂಡ್. ಹೌದು, ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಇರ್ತಾರೆ ಈ ಫಿಲಮ್ ಅಲ್ಲಿ ಅಂತ. ಹೌದು, ಇಲ್ಲ ಪ್ರೆಗ್ನೆಂಟ್ ಸ್ಕ್ರಿಪ್ಟ್ ಇರುತ್ತಲ್ಲ, ಅದನ್ನ ಬಂದ್ಬಿಟ್ಟು ನನ್ಗೆ ಆಫರ್ ಮಾಡ್ತಾ ಇದ್ರು. ಈಗ ಒಂದ್ ಕತೆ ಇದೆ, ತುಂಬಾ ಚೆನ್ನಾಗಿದೆ, ಬಟ್ ಯುವರ್ ಅ ಪ್ರೆಗ್ನೆಂಟ್ ವುಮನ್ ಅಂತ. ಸೊ ನನಗೆ ಮತ್ತೆ ಒಂದ್ ಸ್ಟೇಟ್ಮೆಂಟ್ ಆದ್ಮೇಲೆ ಮತ್ತೆ ಅದನ್ನೇ ಮಾಡಕ್ಕೆ ನನ್ಗೆ ಒಂಥರ ಬೇಡ ಅನ್ಸ್ತಾ ಇತ್ತು. ಓಕೆ, 1-2 ವರ್ಷ ಆದ್ಮೇಲೆ ಮಾಡ್ಬೋದೇನೋ ಅಂತ ಮಾಡಿದೀನಿ ನಾನು. ಅಗೇನ್ ಶಿವಾಜಿ ಸುರತ್ಕಲ್ ಅಲ್ಲಿ ಪ್ರೆಗ್ನೆಂಟ್ ಪಾರ್ಟ್ ಬಂದಿದೆ ರಮೇಶ್ ಅರವಿಂದ್ ಸರ್ ಜೊತೆ. ಸೊ ಈ ತರ ಹೌದು, 1 and 2 ಸೊ ಈ ತರ ಯುನೋ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ಗೆ ಕೊಡ್ಬೇಕು. ಮೂವಿ ಮಾಡೋದನ್ನು ಇಟ್ ಶುಡ್ ಗಿವ್ ಮಿ ಅನ್ ಎಕ್ಸ್ಪೀರಿಯನ್ಸ್, ಒಂಥರ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಸೊ ಆ ತರ ನಾನು ನೋಡ್ತಾ ಹೋಗ್ತೀನಿ. ಕೆಲವು ಸಲ ಈಗ ಹೇಳಿರ್ಬೋದು, ಇವ್ರು ಬೇಡ ಅಂತ ಹೇಳಿದ್ರು ಪ್ರೆಗ್ನೆಂಟ್ ರೋಲ್ ಇದ್ರಲ್ಲಿ ಮಾಡಿದ್ದಾರೆ ಅಂದ್ರೆ, ಮೇ ಬಿ ಯುನೋ ದಿ ಅದರ್ 2 ವುಡ್ ಹ್ಯಾವ್ ಚೆಕ್ಡ್ ಸ್ಟೋರಿ ಅಥವಾ ಡಿರೆಕ್ಟ್, ಆ ರೀತಿ. ಬಟ್ ಹೌ ಡು ಯು ರಿಜೆಕ್ಟ್? ತುಂಬಾನೇ ಕಷ್ಟ. ಯಾಕಂದ್ರೆ ಎಲ್ಲಾರ್ಗು ಅವ್ರು ಬರೆದಿರೋ ಸ್ಕ್ರಿಪ್ಟ್ ಅಂದ್ರೆ, ಅವ್ರ ಕತೆ ಅಂದ್ರೆ ಅವ್ರಿಗೆ ಹೆತ್ತೋರ್ ಹೆಗ್ನ ಮುದ್ದು ಅಂತ ಇರುತ್ತಲ್ಲ. ಯಾರು ಹೌದು, ತುಂಬಾನೇ ಪರಿಶ್ರಮ ಪಟ್ಟಿರ್ತಾರೆ. ಬರೆಯೋದಿರುತ್ತಲ್ಲ, ಆ ಡೈಲಾಗ್ಸು, ಆ ಎನ್ವಿಷನ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಸೊ ಅದೇ ನಾನು ಹೇಳ್ತೀನಿ, ನಾನು ಪೊಲೈಟ್ ಆಗಿ ನನ್ನನ್ನೇ ನಾನು ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿಲ್ಲ. ಬೇರೆಯವ್ರು ಮೇ ಬಿ ಇದನ್ನ ಅದಕ್ಕೆ ಏನು ಜಸ್ಟಿಸ್ ಕೊಡ್ಬೋದೇನೋ ಅಂತ ನಾನು ಹೇಳ್ತೀರಾ? ಆಮೇಲೆ ಹೇಳ್ತೀನಿ, ಚೆಕ್ ಮಾಡ್ತೀನಿ. ಇಲ್ಲ ಐ ಟೇಕ್ 2 days ಟೈಮ್. ಆಮೇಲೆ ಇನ್ಸ್ಟೆಂಟ್ ಆಗಿ ಎಸ್ ಅಂತ ಹೇಳಿದ್ದೂ ಇದೆ, ಇಷ್ಟ ಆಗಿದ್ದಕ್ಕೆ. ಈಗ ಒಂದ್ ಮಾಡ್ತಾ ಇದೀನಿ, ಅದು ಇನ್ಸ್ಟೆಂಟ್ ಆಗಿ ಹೇಳ್ದೆ. ಯಾಕಂದ್ರೆ ಬರ್ತಿದ್ರಲ್ಲಿ ಸ್ವಲ್ಪ ಇದೇ ಬೆಸ್ಟ್ ಅಂತ ನನ್ಗೆ ಅನಿಸ್ತು. ಸೊ ಐ ಸೆಡ್ ಎಸ್. ಬಟ್ ಯೂಶಲಿ ಒನ್ ಡೇ ಅಥವಾ 2 days ತಗೊಂಡು ಹೇಳ್ತೀನಿ. ನಾನು ಪುಣ್ಯ ಮಾಡಿದ್ದೀನಿ, ಇನ್ಸ್ಟೆಂಟ್ ಆಗಿ ನಂಗೂ ಎಸ್ ಅಂದ್ರು. ಕರೆಕ್ಟ್, ಎಸ್. ಯು ನೋ ದ ಹೋಲ್ ಜರ್ನಿ ಆಫ್ ದಿಸ್ 10 years, ನಿಮ್ಮ ಆಕ್ಟಿಂಗ್ ಕೆರಿಯರ್, ನಿಮ್ಮ ಮಾಡಲಿಂಗ್ ಕೆರಿಯರ್ ಮತ್ತು ನಿಮ್ಮ ಓನ್ ಲೈಫ್ ಇದೆಯಲ್ಲ, ನಿಮ್ದೊಂದು ಸ್ಯಾಟಿಸ್ಫ್ಯಾಕ್ಷನ್, ಖುಷಿನ, ಆಕ್ಚುಲಿ ಈಗ ನಿಮ್ ಜೊತೆ ಕೂತ್ಕೊಂಡು ಈ ಹರಿಕತೆನೆ ಬೇಕಾಗಿತ್ತಾ ಅಂತ ನನ್ಗೆ ನನ್ ಕತೆ ಬಗ್ಗೆ ಹೌದು ಮೆಲ್ಕ್ ಹಾಕಕ್ಕೆ. ಹೌದು, ಇಟ್ಸ್ ಸ್ಯಾಟಿಸ್ಫೈಯಿಂಗ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನನಗೆ ಕೂತಿದ್ರೆ ಇಂಜಿನಿಯರ್ ಆಗಿ
ಯಾವ್ದೋ ದೇಶದಲ್ಲೋ ಹೌದು ಅಥವಾ ಇನ್ನೆಲ್ಲೋ ಓವರ್ಸೀಸ್ ಅಲ್ಲೋ ಕೆಲಸ ಮಾಡಿ ದಿಕ್ಕಪ್ಪಲಾಗ ಒಂದು ಸಂಬಳ ತಗೊಂಡು ಲಾವಿಶ್ ಆಗಿ ಜೀವನ ಮಾಡಿ ಇರ್ಬೋದಾಗಿತ್ತು ಅಂತಾನೋ, ಇಲ್ಲಪ್ಪ ನಾನು ರಿಪೆಂಟ್ ಮಾಡ್ಕೋತಿಲ್ಲ, ಐ ಆಮ್ ವೆರಿ ಮಚ್ ಹ್ಯಾಪಿ ಅಂತಾನೋ, ಏನ್ ಥಾಟ್? ರಿಪೆಂಟ್ ಮಾಡ್ಕೋತಿಲ್ಲ ಖಂಡಿತ. ನೀವ್ ಹೇಳ್ದಂಗೆನೆ ಮೇ ಬಿ ಸಂಬಳ ಜಾಸ್ತಿ ಬರ್ತಿತ್ತೇನೋ ಎಲ್ಲ ಬೇರೆ ದೇಶದಲ್ಲಿ. ಕರೆಕ್ಟ್ ಹೌದು. ಸೊ ಒಳ್ಳೆ ಸ್ಯಾಲ್ರಿ ಬಿಟ್ಬಿಟ್ಟೆ ನಾನು ಇದನ್ನ ಇಲ್ಲಿ ಒಂದು ಅನ್ಸರ್ಟನ್ ಲೈಫ್ ನ ಚೂಸ್ ಮಾಡಿದೀನಿ ನಾನು. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ ಹೈಸ್ ಅಂಡ್ ಲೋಸ್ ಇದ್ದೇ ಇರುತ್ತೆ ಈ ಒಂದು ಇಂಡಸ್ಟ್ರಿಲಿ, ಪ್ರತಿಯೊಬ್ಬ ಆಕ್ಟರ್ಗೂ ಕೂಡ ಇರುತ್ತೆ. ಬಟ್ ನಾನು ಏನು ತಲೆಗೆ ಹಾಕೊಳಕ್ ಹೋಗಲ್ಲ, ಓ ನನ್ಗೆ ಈ ತರನೇ ಕಾಣಿಸ್ಕೋತಾ ಇರ್ಬೇಕು ನಾನು ಅಂತ ಇಲ್ಲ. ನನ್ ಕತೆ, ನನ್ ಸಿನಿಮಾ ಜನರಿಗೆ ಅದೇ ದಟ್ ಶುಡ್ ಸ್ಪೀಕ್ ಫಾರ್ ಮೀ ಅಂತ. ಸೊ ಅದನ್ನ ನಂಬಿ ಬಂದಿದ್ರಿಂದ ನನಗೆ ಆಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದ್ರೆ ನೀವ್ ಹೇಳ್ದಂಗೆನೆ ರ್ಯಾಂಪ್ ವಾಕ್ ಮಾಡೋದಂದ್ರೆ ನನಗೆ ಕಾಲೇಜಲ್ಲಿ ತುಂಬಾನೇ ಇಷ್ಟ ಇತ್ತು. ಸೊ ಅದನ್ನು ಮಾಡೋದು ಮೈಸೂರಲ್ಲಿ. ಎಸ್, ಅಂದ್ರೆ ಆ ಟೈಮ್ ಅಲ್ಲೆಲ್ಲ ಯುನೋ ಐ ವಾಸ್ ಟ್ರೈಯಿಂಗ್ ಡಿಫ್ರೆಂಟ್ ಥಿಂಗ್ಸ್. ಸೊ ನನ್ಗೆ ಅದನ್ನು ಈಗ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಗುಡ್. ಹೌದು ಹೌದು. ಸೊ ಅದೇ ಬ್ಯಾಂಗ್ಳೂರ್ ಟೈಮ್ಸ್ ಅಲ್ಲೂ ಅದಾಗಿರುತ್ತೆ. ಬೇರೆ ಬೇರೆ ಕಡೆನೂ ಎಲ್ಲ ಹೋಗಿ ಶೋ ಸ್ಟಾಪರ್ ಮಾಡ್ತಾ ಇರ್ತೀನಿ. ಅದನ್ನು ಒಂಥರ ಖುಷಿ ಕೊಡುತ್ತೆ. ಅದ್ರ ಆಚೆ ನಾನು ಒಂದು ಸಿಂಪಲ್ ಹುಡುಗಿ, ಬಟ್ ಫ್ಯಾಷನ್ ಡ್ರೆಸ್ ಎಲ್ಲ ಹಾಕೊಂಡು ಅದೇ ಒಂದು ಬೇರೆ ಲೈಫ್, ಅದೇ ಒಂದು ಬೇರೆ ರೋಲ್ ಅಂತ ನಾನು ಹೇಳ್ಕೊತೀನಿ. ಐ ಜಸ್ಟ್ ಡೂ ಜಸ್ಟಿಸ್ ಟು ಇಟ್, ಎಷ್ಟಾಗುತ್ತೋ ಅಷ್ಟು. ಈ ತರ ಪ್ರತಿಯೊಂದು ಇದ್ರಲ್ಲೂ ನೀವು ಕೆಲವು ಸಲ ನನ್ನ ಮನೇಲಿ ನಾನು ಹೆಂಗೋ ಇರ್ತೀನಿ, ಯುನೋ. ಸೊ ಅಂದ್ರೆ ಐ ಮೀನ್ ದೇರ್ ಇಸ್ ನೋ ಏರ್ ಅಬೌಟ್ ಮೈ ಸೆಲ್ಫ್. ಅಂದ್ರೆ ವಿಲ್ ಫೈಂಡ್ ಮೀ ಇನ್ ಸಿಂಪಲ್ ಕ್ಲೋತ್ಸ್, ಆ ರೀತಿ. ಸೊ ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಹಿಂಗೆಲ್ಲ ಇರೋಕ್ ಸಾಧ್ಯನೇ ಇಲ್ಲ. ಬಟ್ ನೋಡುಗರಿಗೆ ಅನ್ಸಿರಲ್ಲ, ಯಾರೋ ಹೀರೋಯಿನ್ ಅಂದಾಗ ಅಥವಾ ಹೀರೋ ಅಂದಾಗ ಅವ್ರಂಗಿರ್ತಾರಪ್ಪ, ನಮ್ ತರ ಅಲ್ಲ ಅಂತ ಅಷ್ಟೇ ಅನ್ಕೊಂಡು. ಕರೆಕ್ಟ್, ಆ ಒಂದು ಭಾವನೆ ಇದೆ ಜನರಲ್ಲಿ, ಖಂಡಿತ ಇರುತ್ತೆ. ಕೈಗೊಬ್ಬ ಕಾಲ್ಗೊಬ್ಬ ಆಳಿರ್ತಾರೆ. ಹೌದು ಹೌದು. ಅವ್ರು ಏನೂ ಎದ್ ಕೆಲಸ ಮಾಡಲ್ಲ. ಕರೆಕ್ಟ್. ಬೆಳಿಗ್ಗೆ ಎದೊಳ್ತಿದ್ದ ಹಾಗೆ ಅವ್ರ ಬೆಡ್ ಹತ್ರ ಕಾಫಿ ಬಂದ್ಬಿಡುತ್ತೆ. ಇಲ್ಲ, ಕೂತ್ಕೊಂಡ ತಕ್ಷಣ ಹಲ್ಲು ಜೋಕೊಬ್ಬರು ಹಿಡ್ಕೊಂಡು ನಿಂತಿರ್ತಾರೆ. ಬಟ್ ಆತರ ಇಲ್ಲ, ಆತರ ಇರಲ್ಲ. ಓಕೆ, ಬೇರೆಯವ್ರ ಲೈಫಲ್ಲೆಲ್ಲ ಇರುತ್ತೇನೋ, ಬಟ್ ನನ್ನ ಲೈಫಲ್ಲಂತೂ ಆತರ ಇಲ್ಲ. ಮನೇಲಿ ತುಂಬಾನೇ ಶಿಸ್ತಿಂದ ಇರಬೇಕು ಅಂತ ಹೇಳ್ಕೊಂಡು ಬಂದಿರೋ ಒಂದು ವಾತಾವರಣ. ಆಮೇಲೆ ಆಚೆ ಕಡೆ ನೀನೇನೇ ಆಗಿರ್ಬೋದು, ಮನೇಲಿ ನಮ್ಮ ಮಗಳು, ಇದೊಂದು ನಮ್ಮ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿದ್. ಯಾರು ನನ್ನ ಸೆಲೆಬ್ರಿಟಿ ಹಂಗೆ ಅಂತ ಟ್ರೀಟೇ ಮಾಡಲ್ಲ. ಅದೂನು ಆಗುತ್ತೆ. ಬಟ್ ಈಗ ಬಿಗ್ ಬಾಸ್ಕೆಟ್ ಇರೋದ್ರಿಂದ ಎಲ್ಲ ಆನ್ಲೈನ್ ಅಲ್ಲೇ ಮಾಡ್ಬಿಡ್ತೀನಿ. ಹೋಗಿದ್ದೀನಿ. ಈರುಳ್ಳಿ ಎಷ್ಟು ಕೆಜಿ? ತರಕಾರಿ ತರಕ್ ಹೋಗ್ತೀನಿ. ಮಾಡ್ತೀನಿ ನಾನು, ನಮ್ಮನೆಗೆ ತರ್ತೀನಿ ನಾನು, ಹೋಗ್ತೀನಿ. ಒಂಚೂರು ಗೊತ್ತಾಗ್ಲಿ. 170 ಇರ್ಬೋದಾ? ಅಲ್ವಾ? ಕ್ಲೋಸ್ ಅಲ್ವಾ? ವೆರಿ ಗುಡ್. ಜಾಸ್ತಿ ಆಗಿದೆ ಈಗ, ಜಾಸ್ತಿ ಆಗಿದೆ. ಆಸುಪಾಸು 65, 70 ಹಿಂಗೆಲ್ಲ ಕೊಡ್ತಾರೆ. ಕಾಸ್ಟ್ಲಿ. ಅದಕ್ಕೆ ಎಷ್ಟೊಂದ್ಸರಿ ಆನಿಯನ್ ದೋಸೆ ನೆನೆಸ್ಬಿಟ್ಟಿದ್ದಾರೆ ಎಷ್ಟೊಂದು. ಹೌದು, ಕರೆಕ್ಟ್. ಅದೇ ಗುಡ್. ಯಾ, ನೈಸ್. ಹಾಲ್ ಪ್ಯಾಕೆಟ್ ಎಲ್ಲ ದಿನಸಿ ತರೋದೆಲ್ಲ ಬುಕಿಂಗ್, ಆನ್ಲೈನ್ ಬುಕಿಂಗ್? ಇಲ್ಲ, ತಂದೆಯವ್ರು ತರ್ತಾರೆ. ಈ ತರ ಆಗುತ್ತೆ. ಕಿಡ್ ಇಲ್ಲ, ಹೊಡೆದು ಬಡ್ದು ಬೆಳೆಸಿದಾರ? ಅದು ಆಗಿದೆ. ಇಲ್ಲ, ಶಿಸ್ತಿನಿಂದ ಬೆಳೆಸಿದ್ದಾರೆ. ಎಷ್ಟು ಬೇಕೋ ಪ್ರೀತಿ, ಎಲ್ಲಿ ಪ್ರೀತಿ ಕೊಡ್ಬೇಕೋ ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಶಿಸ್ತಿನಿಂದ ಹೇಳ್ಬೇಕು, ಕಿವಿ ಹಿಂಡ್ಬೇಕು ಅಲ್ಲಿ ಕಿವಿ ಹಿಂಡಿದ್ದಾರೆ. ಸೊ ಎಲ್ಲ ಆಗಿದೆ, ಎಲ್ಲ ನೋಡಿದೀನಿ.